ಏನವ ಎಲ್ಲೈತಿ ಯಾರು ತಂದಾರ ಅದನ್ನ ನಾ ತಂದೀನಿ ಸೌಮ್ಯಕ್ಕೆ ತಂದಾಳ ಅವ್ವ ಏನು ಮಾಡ್ಬೇಕವ ಹೆಂಗೆ ಮಾಡ್ದ ಅದನ್ನ ಹಾಯ್ ರೀ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬರೀ ತುಂಬ ದಿನದಿಂದ ನಮ್ಮ ಚಾರು ಚಿಕ್ಕಿ ಮ್ಯಾಗಿ ಮಾಡು ಅನ್ನಕತ್ತಿದ್ಲು. ಆ ಕಾರಣಕ್ಕೋಸ್ಕರ ಇವತ್ತು ಸ್ಪೆಷಲಾಗಿ ಒಂದು ಸ್ವಲ್ಪ ಒಂಥರ ಮಸಾಲೆ ಮ್ಯಾಗಿ ಥರ ಮಾಡಬೇಕು ಅಂದ್ಕೊಂಡಿನಿ. ಮಸಾಲೆ ಮ್ಯಾಗಿ ಅಂದ್ರೆ ಈರುಳ್ಳಿ ಟೊಮೆಟೊ ಆ ಥರ ಎಲ್ಲ ಕಟ್ ಮಾಡಿ ಚಲೋ ಐತೆಮ್ಮ ಸಿಪ್ಪಿ ಸಗಿ. ಅದಕ್ಕೆ ನನಗೋಸ್ಕರ ನಮ್ಮ ಚಾರು ನಾನು ಈರುಳ್ಳಿ ಕಟ್ ಮಾಡಕತ್ತೀನಲ್ರಿ, ಯಾಕೆ ನಮ್ಮ ಚಿಪ್ಪಿ ತೆಗಿತೀನಿ ಕೊಡು ಚಿಕ್ಕಿ ಅಂತೇಳಿ ನಮ್ಮ ಚಾರು ನನಗೆ ಹೆಲ್ಪ್ ಮಾಡಕತ್ತಾಳ. ಬರೀ ಪಟ್ಟ ಮ್ಯಾಗಿ ಮಾಡಿಬಿಡೋಣ್ರಿ. ಅವರು ಮ್ಯಾಗಿ ಅನ್ನಕತ್ತಾರ. ಏನು ಮಾಡಕತ್ತಿ ಚಾರು? ಹೌದು ಹೂವ ಬಂಗಾರಿ ಚಿನ್ನು ಎಲ್ಲದಾಳ ತೋರ್ಸೋ ಚಾರು? ಏನು ಚಾರು ತೋರಿಸಿಲ್ಲ ಹೆಂಗದ ಎಲ್ಲೈತಿ? ಏನು ಚಾರು ಏನು ಮತ್ತೆ ಮಾಡಾಕತ್ತೀನಿಲ್ಲವ ಈಗ? ನೋಡ್ರಿ ಹೆಂಗೆ ಸಿಪ್ಪಿ ತೆಗಿತಾಳ ನೋಡ್ರಿ ಅಪ್ಪ, ಭಾರಿ ಜಾಣದಾಳ್ರಿ ನಮ್ಮ ಚಾರು. ಓಮ್ಮ ಸೂಪರ್. ಚಾರು ಏನು ಮಾಡಾಕತ್ತೀವ? ಯಾರಾಗ ಹಾಕಕತ್ತಿ ಕಸನ? ಅರಾಗ ಹಾಕಕತ್ತೆ ಅಮ್ಮ? ಹಾಕಮ್ಮ. ನಾನು ಉಳ್ಳಾಗಡ್ಡಿ ಕಟ್ ಮಾಡಕತ್ತೀನಿ. ಏನಪ್ಪಾಜಿ? ಟೋಟಲ್ 6 ಅದಾವ ನೋಡ್ರಿ ಇವಾಗ. ಇವು ಹುಡುಗರು ಅವಾಗ ಹಿಡ್ಕೊಂಡಾರಲ್ಲ ಅದೆಲ್ಲ ಪುಡಿ ಆಗ್ಬಿಟ್ಟೈತಿ. ಎಷ್ಟು ಅದಾವ ಅವು? ಇವು 6. ನೋಡ್ರಿ ಹೆಂಗೆ ಸಾಕಾಗಿ ಬಂದು ಪುಡಿ ಮಾಡ್ತಿ ಮಾಡಿ. ಜಾಸ್ತಿ ಉದ್ದ ಆದ್ರೆ ಐತಲ್ರಿ ಹುಡುಗರಿಗೆ ತಿನ್ನಕ್ಕೆ ಗಾವಾಗಲ್ಲ ಅಂತೇಳಿ ನಾವು ಸ್ವಲ್ಪ ಪುಡಿ ಮಾಡಾಕತ್ತೀವಿ ನಾರ್ಮಲ್ನಾಗ. ಆಕೆ ಹೆಸರೇನು? ಏನು ಮಮ್ಮಿ ಹೆಸರು ಏನು? ಶಂಕರವ ಶಾಂತವ ಶಂಕರ. ಡಿಫ್ರೆಂಟಾಗಿ ಮ್ಯಾಗಿ ಮಾಡಾಕತ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಟೊಮೆಟೊ ಹಾಗೆ 2 ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಇಷ್ಟನ್ನು ಕಟ್ ಮಾಡ್ಕೊಂಡಿವಿ. ಮತ್ತು ಇಲ್ಲೊಂದು ಸ್ವಲ್ಪ ಮ್ಯಾಗಿ ಎಲ್ಲ ಸಣ್ಣ ಮಕ್ಕಳಿಗೆ ತಿನ್ನೋಕ್ಕೆ ಸರಿ ಆಗಲ್ಲ ಅಂದ್ಕೊಂಡು ಸ್ವಲ್ಪ ನಾರ್ಮಲ್ ಸ್ಟೇಜ್ನಾಗ ಪುಡಿ ಮಾಡೀವಿ. ಹಾಗೆ ಇಲ್ಲಿ ನೋಡ್ರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ತೀವಿ ಅದಕ್ಕೆ. ಹಾಗೆ ಇಲ್ಲೊಂದು ಸ್ವಲ್ಪ ಕಟಾವು ಮಸಾಲ, ಮನೇಲಿ ಯಾವ ಮಸಾಲೆ ಇರ್ತೈತೆ ಅದನ್ನೊಂದು ಸ್ವಲ್ಪ ಹಾಕಿದ್ರೆ ಸಾಕ್ರಿ. ನೋಡಿರಿ ಮೊದಲಿಗೆ ಗ್ಯಾಸ್ ಆನ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮದು ಸ್ವಲ್ಪ ಮ್ಯಾಗಿ ಜಾಸ್ತಿ ಇರೋದ್ರಿಂದ ಈ ಪಾತ್ರೆಯನ್ನು ಯೂಸ್ ಮಾಡ್ತಾ ಇದ್ದೇವೆ ಮ್ಯಾಗಿಗೆ. ನೋಡ್ರಿ ಸೇಮ್ ಟೈಮಿಗೆ ನಮ್ಮ ಎಣ್ಣೆ ಖಾಲಿ ಆಗೈತಿ. ಆಯಿಲ್ನ ಬಳಸ್ತಾ ಇದ್ದೀವಿ ಅಡುಗೆಗೆ. ಒಂದೆರಡು ಸ್ಪೂನ್ ಆಯಿಲ್ ಹಾಕ್ರಿ, ಸನ್ ರಿಚ್ ಆಯಿಲ್ ಎಷ್ಟಾದರೆ ಸಾಕು. ಯಾಕಂದರೆ ಜಾಸ್ತಿ ಮ್ಯಾಗಿ ಅದಾವು, ಆ ಕಾರಣಕ್ಕೋಸ್ಕರ ಒಂದು 2.5 ಸ್ಪೂನು 3 ಸ್ಪೂನ್ ಅಂತ ನೋಡ್ರಿ 3 ಸ್ಪೂನ್ ಆಯಿಲ್ ಹಾಕಿವಿ. ನೋಡ್ರಿ ಎಣ್ಣೆ ಅಂತೂ ಸಿಕ್ಕಾಪಟ್ಟೆ ಕಾಯ್ದಿದೆ. ಇವಾಗ ನಾವು ಇದಕ್ಕೆ ಸ್ವಲ್ಪ ಈರುಳ್ಳಿ ಕಟ್ ಮಾಡಿಕೊಂಡಿರೋಂತಹ ಈರುಳ್ಳಿನ ಹಾಕೋಣ. ಬರೀ
ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿರಿ. ನೋಡಿರಿ ಇದನ್ನ ಇವಾಗ ಮಿಕ್ಸ್ ಮಾಡಕತ್ತೀವಿ, ಯಾಕಂದರೆ ಈರುಳ್ಳಿ ಒಂದು ಸ್ವಲ್ಪ ಕಂದು ಬಣ್ಣ ಬರಲಿ. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಗೆ 2 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿವಲ್ಲ ಅದನ್ನು ಮಿಕ್ಸ್ ಮಾಡೋಣ. 2 ಹಸಿಮೆಣಸಿನ್ಕಾಯಿ ರೀ, ಹಾಗೆ ಒಂದೇ ಟೊಮೆಟೊ. ನೋಡಿರಿ ಚೆನ್ನಾಗಿ ಫ್ರೈ ಆಗೈತಿ, ಟೊಮೆಟೊನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗೈತಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಪೇಸ್ಟ್ ಹಾಕ್ಕೊಳ್ಳೋಣ. ಸಾಕು, ಇಷ್ಟಾದರೆ ಸಾಕು ಶುಂಠಿ ಪೇಸ್ಟು. ಈ ಮಸಾಲೆ ಒಳಗೆ ಖಾರ ಇರ್ತೈತಿ, ಆದರೂ ನಮ್ಗೆ ಈ ಹಳ್ಳಿ ಸೈಡ್ನವರಿಗೆ ಸ್ವಲ್ಪ ಖಾರ ಮುಂದಿದ್ರೇ ಚಂದ. ಹಾಗಾಗಿ ನಾವು ಸ್ವಲ್ಪ ಖಾರ ಹಾಕ್ಕೊಂಡಿವಿ. ಒಂದಿಷ್ಟು ಉಪ್ಪು ಸಾಕ್ರಿ, ಯಾಕಂದ್ರೆ ಅವರು ಮ್ಯಾಗಿ ಮಸಾಲ ಈ ಮಸಾಲ ಚೀಸಲ್ಲಿ ಎಲ್ಲನೂ ಇರುತ್ತೆ, ಆದರೂ ಸ್ವಲ್ಪ ಸಪ್ಪೆ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಒಂದು ಸ್ವಲ್ಪ ನೋಡಿರಿ ಖಾರ, ಉಪ್ಪು ಹಾಗೆ ಶುಂಠಿ ಪೇಸ್ಟ್ ಹಾಕ್ಕೊಂಡ್ರಿ. ಸಾಕು, ಇವಾಗ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಇದಕ್ಕೆ. ಇಲ್ಲಿ ನಮ್ಮ ಚಾರು ನೋಡ್ರಿ ಮ್ಯಾಗಿ ಆಗೋತನ ಒಂದು ಸ್ವಲ್ಪ ಸಮಾಧಾನ ಇಲ್ಲ. ಅವ್ರ ಅಕ್ಕ ದ್ರಾಕ್ಷಿ ಕೊಟ್ಟಾಳ, ಅವ್ನು ತಿನ್ನಕತ್ತಾಳ, ಬಟ್ ಹಂಗೆ ನೋಡ್ರಿ ಹೆಂಗೆ ಮಾಡ್ಕೊಂಡಾಳ ಅಕ್ಕಿ. ಯಾಕೆ ಚಾರು ಹಂಗ್ಯಾಕೆ ಮಾಡ್ಕೊಂಡೇವ? ಹುಚ್ಚಿ. ಮ್ಯಾಗಿಗೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋರಿ. ಸಾಕ್ರಿ, ಇದರಿಂದ ಒಂದು 2 ಚೊಂಬು ನೀರು ನೋಡ್ರಿ ಸಾಕು. ನೀರಂತೂ ಒಂದು 2.5 ಚೊಂಬು ಹಾಕಿವ್ರಿ. 2.5 ಚೊಂಬು ಅಂದ್ರೆ ಈ ಸಣ್ಣ ಚೊಂಬಿಂದ 2.5 ಹಾಕಿವಿ, ಯಾಕಂದ್ರೆ ಇಷ್ಟೊಂದು ಮ್ಯಾಗಿ ಐತೆಲ್ಲ ಆ ಕಾರಣಕ್ಕೋಸ್ಕರ 2.5 ಚೊಂಬು ನೀರು ಹಾಕಿವಿ ಸಾಕು. ಆಮೇಲೆ ಈ ಮ್ಯಾಗಿ ಹಾಕಿದ ಮೇಲೆ ಈ ಮಸಾಲೆ ಎರಡನ್ನೂ ಹಾಕೋಣ. ಇದು ಒಂದು ಸ್ವಲ್ಪ ಕುದೀಲಿ ರೀ. ಇವಾಗ ಜಸ್ಟ್ ನೋಡಿರಿ, ನಾವು ಆವಾಗಲೇ ಒಗ್ಗರಣೆ ಕೊಟ್ಕೊಂಡಿದ್ನಲ್ಲ, ಸ್ವಲ್ಪ ಕುದಿಬೇಕು ಅಂತ ಹೇಳಿದ್ದೆ. ಇವಾಗ ಆಲ್ಮೋಸ್ಟ್ ಎಲ್ಲ ಕುದಿಯಕತ್ತೈತಿ. ಎಷ್ಟು ಚೆನ್ನಾಗಿ ಕುದೀತಾ ಅಷ್ಟು ಚೆನ್ನಾಗಿ ಮ್ಯಾಗಿ ತುಂಬ ಟೇಸ್ಟಾಗಿ ಬರುತ್ತೆ. ಹಂಗೆ ನೋಡಿರಿ, ಆವಾಗಲೇ ಕುದಿಯೋತೈತಿ ಅಂದ ತಕ್ಷಣ ನಾವು ಮ್ಯಾಗಿ ಹಾಕಕ್ಕೆ ಹೋಗ್ಬಾರ್ದು. ಒಂದು 5 ಮಿನಿಟ್ಸ್ ಲೋ ಫ್ಲೇಮ್ನಾಗ ಕುದಿಯಕ್ಕೆ ಬಿಡಬೇಕು, ಅಂದರೆ ಚೆನ್ನಾಗಿ ಕುದಿತೈತಿ ನೀರು. ಆವಾಗ ನೀರು ಚೆನ್ನಾಗಿ ಕುದೀತು ಅಂದರೆ ಟೇಸ್ಟಾಗಿ ಬರುತ್ತೆ. ಆಮೇಲೆ ನಾವು ಮ್ಯಾಗಿ ಹಾಕ್ಕೊಂಡು ಕಟಾವ ಮಸಾಲ ಹಾಕ್ಕೊಂಡಿನಿ. ಆಮೇಲೆ ಅದರಲ್ಲಿ ಕೊಟ್ಟಿರೋಂಥ ಮಸಾಲೆ ಚೀಟನ್ನು ಕಟ್ ಮಾಡಿ, ಎಲ್ಲ ಚೀಟನ್ನು ಕಟ್ ಮಾಡಿ ಆ ಮ್ಯಾಗಿಗೆ ಹಾಕಿ ನೋಡಿರಿ. ಆಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಇವಾಗ ನಾವು ಏನೇ ಇದ್ದರೂ ಲೋ ಫ್ಲೇಮ್ನಾಗನ ಬಿಡ್ಬೇಕ್ರಿ ಕುದಿಯೋಕೆ. ಮತ್ತು ನಮ್ಮ ಮನ್ಯಾಗ ನೋಡ್ರಿ ಆಲ್ಮೋಸ್ಟ್ ಇದು ಏನು ಚಕ್ಕೆ, ಲವಂಗ, ಕರಿಕಾಳು ಇದನ್ನು ನಾವೇ ಮನೆಯಲ್ಲಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರೋದು. ಇದನ್ನೊಂದು ಸ್ವಲ್ಪ ನಾನು ಹಾಕಿನ್ರಿ, ಅದಕ್ಕೆ ಚೆನ್ನಾಗಿ ಬರುತ್ತೆ ಇನ್ನೂ ಟೇಸ್ಟಾಗಿ. ಅದನ್ನು ಒಂದು ಸ್ವಲ್ಪ ಮಸಾಲೆನ ಹಾಕ್ಕೊಂಡು ಮತ್ತು ನಾನು ಸ್ವಲ್ಪ ಏನು ನೋಡೈತ್ರಿ ಫುಲ್ಲು ಲೋ ಫ್ಲೇಮ್ನಾಗ ಕುದಿಯೋಕೆ ಬಿಡ್ರಿ. ಅವಾಗ ಚೆನ್ನಾಗಿ ಬರುತ್ತೆ. ಎಷ್ಟು ನಾವು ಲೋ ಫ್ಲೇಮ್ನಾಗ ಕುದಿತೀವಿ ಅಷ್ಟು ಚೆನ್ನಾಗಿ ಬರ್ತೈತಿ. ಬರ್ರಿ ನೋಡ್ರಿ, ಇನ್ನೇನು ನಮ್ಮದು ಮ್ಯಾಗಿ ರೆಡಿ ಆಗಕ್ಕೆ ಬಂದೈತಿ. ಇನ್ನೊಂದು 2 ನಿಮಿಷ ವೆಯ್ಟ್ ಮಾಡಿದ್ರೆ ನಮ್ಮ ಮ್ಯಾಗಿ ರೆಡಿ. ನೋಡಿರಿ, ಇಲ್ಲೆಲ್ಲ ಹುಡುಗರೆಲ್ಲ ಕಾಯಕತ್ಬಿಟ್ಟಾರೆ ಯಾವಾಗ ಮ್ಯಾಗಿ ಆಗುತ್ತದ. ಅವಾಗದಿಂದ ಹೋಗೋದು ಬರೋದು, ಚಿಕ್ಕಿ ಮ್ಯಾಗಿ ಆತ ಅಂತ ಕೇಳೋದಾಗೈತ್ರಿ. ಫೈನಲಿ ಇನ್ನೊಂದು 2 ಮಿನಿಟ್ಸ್ನಾಗ ಮ್ಯಾಗಿ ರೆಡಿ ಆಗುತ್ತಾ. ಎಲ್ಲ ಅವರಿಗೂ ಹಾಕ್ಕೊಟ್ಟು ನಾವು ತಿನ್ನೋಣ. ನೋಡ್ರಿ ಹೆಂಗೆ ಕುದಿಯಾಕತ್ತೈತಿ ಮ್ಯಾಗಿ ಅಂತೂ ಚಿಕ್ಕಬಿಟ್ಟು ರೆಡಿ ಆಗಿಬಿಟ್ಟೈತಿ ನೋಡ್ರಿ. ಅವೋ ಫೈನಲಿ ಮ್ಯಾಗಿ ಅಂತೂ ರೆಡಿ ಆಗೈತ್ರಿ. ಇವಾಗ ನಾನು ಸ್ವಲ್ಪ ಅದಕ್ಕೆ ಕೊತ್ತಂಬರಿನ ಹಾಕಿನಿ, ಮೇಲ್ಗಡೆ ಕೊತ್ತಂಬರಿನ ಹಾಕಿ ಇವಾಗ ಸರಿಯಾಗಿ ಮತ್ತೊಂದು ಸಲ ಮಿಕ್ಸ್ ಮಾಡೋಣ. ಮತ್ತೊಂದು ಸಲ ಮಿಕ್ಸ್ ಮಾಡಿದ ಮೇಲೆ ಐತೆ ನೋಡ್ರಿ, ಅದನ್ನು ಮುಚ್ಚು ಇಡೋಣ್ರಿ. ಸ್ವಲ್ಪ ಗ್ಯಾಸ್ನ ಆಫ್ ಮಾಡ್ಕೊಂಬಿಡೋಣ, ಯಾಕಂದ್ರೆ ಆಲ್ರೆಡಿ ನೀರಂತೂ ಇಲ್ಲವೇ ಇಲ್ಲ ಅದರಲ್ಲಿ. ಅದಕ್ಕೆ ಇವಾಗ ಗ್ಯಾಸ್ನ ಆಫ್ ಮಾಡಿಕೊಂಡು ಮುಚ್ಚಿ ಬರ್ರಿ ಇವಾಗ ಸರ್ವ್ ಮಾಡೋ. ನಮ್ಮ ಮಕ್ಕಳು ತಿಂದು ಹೇಳ ಹೆಂಗೈತೆ ಅಪ್ಪಾಜಿ? ಮಸ್ತ್ ಆಗೈತಿ. ಉಪ್ಪು ಖಾರ ಹತ್ತೈತಿ ರತ್ತು ಹೆಂಗಾಗೈತ್ಲಿ ಅಪ್ಪಾಜಿ? ತಿಂದೇನಾ? ತಿನ್ನ ಆಟೆ ಸುಡ್ತೈತೇನ? ಭಾಳ ತಗೋಲ್ಲ, ಸುಡ್ತೈತಿ. ಹೆಂಗೈತಿ? ಸೂಪರ್ ಐತೆ, ಸೂಪರ್. ಯಾರು ಹೆಂಗೈತವ? ಹೆಂಗೈತಮ್ಮ? ಸೂಪರಾ? ಹಾಂ ತಿನ್ನಮ್ಮ.
ಉಣ್ಣಾ ಹ್ಞೂ ಮಾಡಿಸಿಬಿಟ್ರೆ ನೋಡಿ ಅವ್ನು ಹಿಡ್ಕೊಂಡು ಬಂದು ನಿಂತು ಬಿಟ್ಟಾಳ ಚಾರು ಬಾಳ ತಿನ್ನು ನಾನು ಕೊಡು ತಗೋ ಅಂತ ಸರಿ ಫೋನಿಗೆ ತಿನ್ನಿಸ ನೋಡ್ರಿ ನಮ್ಮ ಅಕ್ಕರ ಆವಾಗಲೇ ಫೋನಿಗೆ ಈ ಥರ ಮಾಡ್ದಕ್ಕೆ ಫೋನಿಗೆ ಹೊಟ್ಟು ತಿನ್ನಿಸು ಅಂತ ತಮಾಷೆ ಮಾಡಿದ್ರು ಎಲ್ಲರೂ ನಕ್ಕರು ಮತ್ತು ಹಂಗೆ ನೋಡ್ರಿ ಇಲ್ಲೇ ನಮ್ಮ ಚಾರು ನೋಡ್ರಿ ಭಾಳ ಅಂದ್ರೆ ಭಾಳ ಸೋಗ್ಲಾಡಿ ಸುಬ್ಬಿ ನಾನು ತೋರಿಸು ಅಂತ ಅನ್ನಕತ್ತಿದ್ಲು ಹಾಗಾಗಿ ಆಕೆ ಕಡೆ ಒಂದು ಸ್ವಲ್ಪ ಹಿಡಿದೆ ನೋಡ್ರಿ ಹೆಂಗೆ ಸೋಗು ಮಾಡ್ತಾಳೆ ನೋಡ್ರಿ ಸಿಕ್ಕಾಪಟ್ಟೆ ಸೋಗ್ಲಾಡಿ ಸುಬ್ಬಿ ರೀ ಈಕಿ ಮಾತ್ರ ಭಾಳ ಚುರುಕದಾಳ್ರಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿಗೆ ಈ ನನ್ನ ಲಾಗ್ನ ಎಂಡ್ ಮಾಡ್ತೀನಿ ಬಾಯ್ ಬಾಯ್